ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾವಾ ಯೋನ್ಲ ಅದು ಮನೆ ಒಳಗೆ ಕೇಳಿದ್ರೆ ಆಯ್ತಿರ್ಲಿಲ್ವೇ? ಇಲ್ಲಿಗೆ ಯಾಕ್ಲ ಕರ್ದೆ? ಅವ್ವ ಮನೆಗಳ್ದ್ರೆ ಎಲ್ಲರೂ ಕೇಳಿಸ್ಕೊಳಕಿಲ್ವ, ಅದಕ್ಕೆ ನಿನ್ನ ಮತ್ತೆ ಸ್ನೇಹನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾತಾಡೋ ಅಂತದ್ದು ಏನಿದೆ? ನಾಳೆ ದಿನಾಂಕ ಹೇಳಿ. ನಾಳೆ 30. ಯಾಕೆ? ಅವ್ವ ದಿನಾಂಕ ಹೇಳಿದ್ಮೇಲೆ ನಿಂಗೆ ಗೆಪ್ತಿ ಬರ್ಲಿಲ್ವೇ? 30ನೇ ತಾರೀಕು ಪ್ರತಿ ತಿಂಗಳು ಬರ್ತದಪ್ಪ. ಅದ್ರಾಗ ಯೋನ್ಲ ಇಸೇಸ ಅವು ನಾಳೆ ಹೊಸದು ಹುಟ್ಟಿದ ದಿನ. ವಾ ಹೌದಲ್ವೇ? ಈ ಬುಲ್ಡೆಗ್ ಒಳಿಲೇ ಇಲ್ಲ ನೋಡು. ನಾಳೆ ವಸು ಬರ್ಡೇನಾ? ನಾವೆಲ್ಲರೂ ಅವಳ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇದನ್ನ ಹೇಳಕ್ಕೆ ನಾನು ನಿಮ್ಮಿಬ್ರನ್ನ ಇಲ್ಲಿ ಕರ್ಸಿದ್ದು. ಮನೆಗಾದ್ರೆ ಹೊಸ ಗೊತ್ತಾಗಿಲ್ವೇ? ಅವ್ವ ಹೊಸ ಗೊತ್ತಾಗ್ದಂಗೆ ನಾವೇನಾದ್ರೂ ಸರ್ಪ್ರೈಸ್ ಕೊಡ್ಬೇಕು. ಆಯ್ತು ಬುಡ್ಲಾ, ಊರ್ ಜನಕ್ಕೆಲ್ಲ ಹಬ್ದೂಟ ಹಾಕಿಸ್ಬಿಡಮ್ಮ. ಗುಡಿನಾಗೆ ಇಸೇಸ್ ಅಲಂಕಾರ ಮಾಡ್ಸುಮ್ಮ. ಅವ್ವ ನಾವ್ ಏನೇ ಮಾಡೋದಿದ್ರು ಹೊಸಗ್ ಸಾನೆ ಖುಷಿಯಾಗಿ ಮಾಡ್ಬೇಕು. ಹೌದು ಅತ್ತೆ, ವಸು ಡೆಲಿವರಿಗೆ ಅಂತ ಬಂದು ಒಂದಷ್ಟಿಂದ ಇಲ್ಲೇ ಇದ್ದಾಳೆ. ಅವಳಿಗೆ ಈ ಬರ್ತಡೇ ಜೀವನ ಪರ್ಯಂತ ನೆನಪಿರ್ಬೇಕು. ಹಾಗೆ ಸೆಲೆಬ್ರೇಟ್ ಮಾಡೋಣ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಅವ್ವ ಇನ್ನೇನ್ ಚಂದ್ರಬಾವ ಬಂದು ಹೊಸನ ಕರ್ಕೊಂಡ್ ಹೊಂಟೋಯ್ತಾರೆ. ಆಮ್ಯಾಕ್ ನಾವ್ ಏನೇ ಮಾಡಿದ್ರು ಅವ್ರ ಗಂಡನ ಮನೆಯಾಗ ಮಾಡ್ದಂಗೆ ಆಯ್ತದೆ. ಅದಕ್ಕೆ ನಾವ್ ನಮ್ಮ ಮನೆಗೆ ಹೊಸಗೇನಾದ್ರೂ ಉಡುಗೊರೆ ಕೊಡ್ಬೇಕು. ಆಯ್ತು ಬುಡ್ಲಾ, ಅದ್ಯೋನ್ ಮಾಡ್ಬೇಕು ಅಂತ ಹೇಳಿ ಅದನ್ನೇ ಮಾಡುಮ್ಮ. ಸರ್ ಆಯ್ತು, ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡಿ ಅಂತ ಕರೆದ್ರೆ ನಮ್ಮನ್ನೇ ಮಾಡು ಅಂತ ಹೇಳ್ತಿದ್ಯಾ? ಒಳ್ಳೆ ಕತೆ. ನೀವ್ ಈಗಿನ ಕಾಲದ ಹುಡುಗರು, ನಾನ್ ಯೋನ ಪಿಲಾನ್ ಕೊಟ್ರೆ ಅದನ್ನ ಮಾಡ್ತೀರೇ? ಅದಕ್ಕೆ ಹೇಳಿದ್ದು. ನೀವೇ ಅದ್ ಯೋನ್ ಮಾಡ್ತಿರೋ ಮಾಡಿ, ನಂದು ಯೋನು ಅಭ್ಯಂತರ ಇಲ್ಲ ಅಂತ. ಸರಿ, ಹಂಗಾದ್ರೆ ಎಲ್ರು ಯೋಚನೆ ಮಾಡಿ ಅವ್ರವ್ರ ಅಭಿಪ್ರಾಯನ ಹೇಳುಮ್ಮ. ಆದ್ರೆ ಯಾವ್ದು ಚಂದಾಗಿರ್ತೈತೋ ಅದನ್ನೇ ಮಾಡಮ್ಮ. ರೀ, ಮನೇಲೆ ಕೇಕ್ ಕಟ್ ಮಾಡಿಸಿ ಎಲ್ರೂ ಒಂದೊಂದು ಗಿಫ್ಟ್ ಕೊಟ್ರೆ ಹೇಗೆ? ಅದನ್ನ ಮಾಡುಮ್ಮ. ಆದ್ರೆ ಹೊಸ ಏನ್ ಕೊಟ್ರೆ ಸಾನೆ ಖುಷಿ ಆಯ್ತದೋ ಅದ್ರ ಬಗ್ಗೆ ಯೋಚನೆ ಮಾಡಮ್ಮ. ಏ ಕಂಟಿ, ನಮ್ ವಸುಗೆ ಚಂದ್ರು ಅಂದ್ರೆ ಪಿರಾಣ. ನಾಳೆ ಚಂದ್ರನ ಇಲ್ಲಿಗೆ ಮನೆ ಕರೆದ್ಬಿಟ್ಟು ಹಬ್ಬದೂಟ ಮಾಡಿಸ್ಬಿಡಮ್ಮ. ಅವರಿಬ್ರು ಹಬ್ಬದೂಟ ಸವ್ಕೊಂಡು ಇಡೀ ದಿನ ಜೊತೆಯಾಗಿದ್ರೆ ಅವಳ ಮನ್ಸಿಗೆ ಸ್ಯಾನೆ ಖುಷಿ ಆಯ್ತದೆ ಕಲ. ಕರೆಕ್ಟ್ ಕಣವ, ಹೊಸ ಖುಷಿಯಾಗಿರ್ಬೇಕಂದ್ರೆ ಚಂದ್ರಬಾವ ಬರ್ಲೇಬೇಕು. ಮತ್ತಿನ್ಯಾಕ್ ತಡ, ಚಂದ್ರಗ್ ಫೋನ್ ಮಾಡ್ಬಿಟ್ಟು ನಾಳೆ ಇಲ್ಲಿಗೆ ಬಂದ್ಬಿಡಕ್ ಹೇಳು. ಸರಿ. ಹಲೋ, ಹಾ ಕಂಟಿ ಹೇಳು. ಏನ್ ಚಂದ್ರಬಾವ ಮುಂಬೈಯಿಂದ ಬಂದು ನಮ್ಮನ್ನ ನೋಡಕ್ ಬರ್ಲೇ ಇಲ್ಲ? ಮೊನ್ನೆ ಬಂದಿದೆ ಕಂಟಿ, ನೀನೇ ಇರ್ಲಿಲ್ಲ. ಅತ್ತೆ ಹತ್ರ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ ಬಂದೆ. ಸರಿ ಸರಿ. ನಾನು ಏಂತಕ್ ಫೋನ್ ಮಾಡ್ದೆ ಅಂದ್ರೆ ನಾಳೆ ಹೊಸದು ಹುಡ್ದಬ್ಬ ಅಲ್ವೇ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡುಮ ಅಂತಿದೀವಿ. ನೀವ್ ಬಂದ್ರೆ ತಂಗಿವ ಸಾನೆ ಖುಷಿ ಆಯ್ತಾಳೆ. ನೀವ್ ಬರ್ಲೇಬೇಕು. ಖಂಡಿತ ಬರ್ತೀನಿ ಕಂಟಿ. ಹೊಸ ಬರ್ತಡೇ ಅಂದ್ರೆ ಮಿಸ್ ಮಾಡಕ್ಕಾಗತ್ತಾ? ಸರಿ ಬಾವ, ನಾವೆಲ್ಲ ಕಾಯ್ತಿರ್ತೀವಿ. ಇನ್ನೊಂದ್ ವಿಷಯ, ಹೊಸತವ ಈ ಸನ್ ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ನಾವೆಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಡುಮ ಅಂತಿದೀವಿ. ಸರಿ ಕಂಟಿ, ಹೇಳಲ್ಲ. ಸರಿ. ಅವ ನಾಳೆ ಬರ್ತಾರಂತೆ. ನಾಳೆ ಹೇಗಿರು ಅಣ್ಣ ಬರ್ತಾರಲ್ಲ, ಅವ್ರ ಹತ್ರನೇ ಒಂದ್ಸಲ ಆ ಹುಡುಗಿ ವಿಷಯ ಮಾತಾಡ್ಬೇಕು. ಒಂದ್ ವೇಳೆ ನಾನೇ ತಪ್ಪು ತಿಳ್ಕೊಂಡಿದ್ರೆ ಎಲ್ಲ ವಿಷಯನೂ ಕ್ಲಿಯರ್ ಆದಂಗಾಗತ್ತೆ. ವಾ, ಏನ್ ಯೋಚನೆ ಮಾಡ್ತಿದ್ಯಾ? ಅವ್ವ ಇಷ್ಟೊತ್ತಾದ್ರೂ ಬರ್ನಿಲ್ವಲ್ಲ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಪ್ಪಯ್ಯ. ಇಷ್ಟೊತ್ತಾದ್ಮೇಲೆ ಎಲ್ಲಿ ಬರ್ತಾಳವ? ದೇವಸ್ಥಾನದಾಗೆ ಪೂಜೆ ಲೇಟ್ ಆಗಿರ್ಬೇಕು. ಇವತ್ತು ಗೌರವನ್ ಮನೆಗೆ ಉಳ್ಕೊಂಡು ಒತ್ತಾರೆ ಬರ್ತಾಳೆ. ಯಾಕೋ ಅವನ್ ಮಾತಾಡ್ಬೇಕು ಅಂತ ಸ್ಯಾನೆ ಅನಿಸ್ತೈತೆ ಅಪ್ಪಯ್ಯ. ಆದ್ರೆ ಫೋನೇ ಹೋಯ್ತಿಲ್ಲ. ನಾನು ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ದೀನಿ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತೀರ, ಸರಿನಾ?
ಅವ್ರನ್ನ ಕನೆಕ್ಷನ್ ಸಿಗ್ತೈತಾ? ಗೊತ್ತು ಅಪ್ಪಯ್ಯ, ಆದರೂ ಒಂದಕ್ಕಿಂತ ಫೋನ್ ಕನೆಕ್ಟ್ ಆಯ್ತದಲ್ಲ, ಅದಕ್ಕೆ ಒಂದ್ಕಿಂತ ನೋಡುಮ ಅನ್ನೋ ಆಸೆ. ಅವ್ವ ಇಲ್ಲದೆ ಈ ಮನೇಲಿ ಇರೋಕ್ಕೆ ಆಗ್ತಿಲ್ಲ, ಸಖತ್ ಬೇಜಾರಾಗ್ತಿದೆ. ಹೌದು ಕಣವಿ, ಅವ್ವ ಇದ್ರೇ ಈ ಮನೆಗೊಂದು ಕಳೆ. ಇಬ್ರು ಪುಟ್ಟಮ್ಮಿನ ಎಷ್ಟು ನೆನಪು ಮಾಡ್ಕೊತಾ ಇದ್ದೀರಿ ಅಂದರೆ ನಾನು ನಿಮ್ಮನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಅರ್ಥ. ಆಟೆ ಹಾಗಲ್ಲ ಅಪ್ಪ, ಯಾರಿದ್ರು ಅವ್ವ ಇದ್ದಂಗೆ ಅನ್ಸಲ್ವಲ್ಲ. ಬ್ಯಾಸರ ಮಾಡ್ಕೋಬೇಡಿ ಅಪ್ಪಯ್ಯ, ನೀವು ನಮ್ಮನ್ನ ಸಂದಾಗೆ ನೋಡ್ಕೋತೀರಾ. ಆದರೆ ನಮಗೆಲ್ಲ ಅವನ ಜೊತೆ ಇದ್ದು ಅಭ್ಯಾಸ ಆಗೈತಲ್ಲ, ಅದಕ್ಕೆ ಅವ್ವ ಇಲ್ದರಕ್ಕೆ ಒಸಿ ಬ್ಯಾಸರ ಆಯ್ತಾಯ್ತು ಆಟೆ. ಹಂಗಲ್ಲ ಕಣ್ರವ, ಮಕ್ಕಳು ಪಿರುತಿ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಂತೆ. ಅದು ಸಿಗೋ ಸಮಯದಾಗೆ ನಾನೇ ನಿರ್ಲಕ್ಷ್ಯ ಮಾಡಿಬಿಟ್ಟೆ. ಇವಾಗ ಸಿಗು ಅಂದರೆ ಎಲ್ಲಿಂದ ಸಿಗ್ತೈತೆ ಅಲ್ವಾ? ಕುಂತ್ಕೊಳ್ಳಿ, ಊಟ ಮಾಡುವ. ನನ್ಗೆ ಹಸುವಿಲ್ಲ. ಏ ಹಸುವಿಲ್ಲ ಅಂದ್ರೆ ಕೂಸೆ, ಆಫೀಸಿಗೆ ತೊಗೊಂಡೋಗಿದ್ದು ಹಂಗೆ ವಾಪಸ್ ತೊಗೊಂಬಂದಿದ್ದೆ, ತಿಂದಿಲ್ಲ. ಈಗ ನೋಡ್ರೆ ಹಸುವಿಲ್ಲ ಅಂತಿದ್ದೆ. ಕುಂತ್ಕೊಳ್ಳೋ. ಊಟಕ್ಕೆ ಕುಂತ್ಕೊಂಡ್ರೆ ಅವನೇ ನೆನಪಾಯ್ತಾಳೆ ಅಪ್ಪಯ್ಯ. ಅವನ್ ಬಿಟ್ಟು ಊಟ ಮಾಡೋಕ್ಕೆ ಮನ್ಸಾಯ್ತಿಲ್ಲ. ಅಲ್ರವಾ, ಪುಟ್ಟಮ್ಮಿ ಗುಡಿಗೆ ಹೋಗಿ ನಾನು ನಿಮ್ಮಿಬ್ಬರಿಗೆ ಹತ್ರ ಆಗೋ ಅವಕಾಶ ಕೊಟ್ಟವಳೆ, ಅದನ್ನು ದೂರ ಮಾಡಬೇಡಿ. ಕುಂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ಅಪ್ಪಯ್ಯ, ಈಟಕ್ಕೆಲ್ಲ ಯಾಕೆ ಆಟೊಂದು ಬ್ಯಾಸರ ಮಾಡ್ಕೋತೀರಾ? ಹಂಗಲ್ಲ ಕಣವ, ಟೈಮಿಗೆ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಆರೋಗ್ಯ ಹಾಳಾಗೋಯ್ತದೆ. ಕುಂತ್ಕೊಳ್ಳಿ, ಮಾಡಿದ ಅಡುಗೆ ಬಿಸಿ ಹೊಂಟೋದ್ರೆ ರುಚಿನೂ ಇರೋಕ್ಕಿಲ್ಲ. ಅವ್ವ ಇಲ್ಲದೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಪುಟ್ಟಮ್ಮಿದ ಹಳೆ ಕಥೆ ಎಲ್ಲ ಹೇಳ್ತೀನಿ, ಕೇಳ್ಕೊಂಡು ತಿನ್ನಿವ್ರಂತೆ. ನೀವು ಉಪವಾಸ ಇದ್ದರೆ ಪುಟ್ಟಮ್ಮಿಗೂ ಬೇಸರ ಆಯ್ತದೆ, ನನಗೂ ಬೇಸರ ಆಯ್ತದೆ. ಕುಂತ್ಕೊಳ್ರವ. ಸುಮಾ, ಅಪ್ಪಯ್ಯ ಯಾಕೋ ನಮ್ಮನ್ನ ಬುಡಂಗೆ ಕಾಣ್ತಿಲ್ಲ. ಸರಿ ಬಾ, ಊಟಕ್ಕೆ ಕುಂತ್ಕೊಂಡ್ಬಿಡುಮ್ಮ. ಅಕ್ಕ, ಇನ್ನೊಂದ್ಸಲ ಅವನ್ ಫೋನ್ ಟ್ರೈ ಮಾಡ್ಲಾ? ಏ ಚಿಕ್ಕ ಯಜಮಾನ್ರೆ, ಊಟ ಆದ್ಮೇಲೆ 3 ಜನ ಅದನ್ನು ಮಾಡಮ್ಮ. ಈಗ ಕುಂತ್ಕೊಳ್ಳಿ, ಅಡುಗೆ ಆರೋದ್ರ ರುಚಿ ಇರೋಕ್ಕಿಲ್ಲ. ಕುಂತ್ಕವ, ಕುಂತ್ಕ.